ನಾಳೆ ನಡೆಯುತ್ತಿರುವಂತಹ ಹೇಮಾವತಿ ಲಿಂಕ್ ಕೆನಾಲ್ ಹೋರಾಟಕ್ಕೆ ನಮ್ಮ ಹೋರಾಟವನ್ನ ಹತ್ತಿಕ್ಕಲು 144 ಜಾರಿ ಮಾಡಿದರೆ ರೈತರು ಹೆದರುವ ಪ್ರಶ್ನೆಯೇ ಇಲ್ಲ ಎಂದು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಗೋವಿಂದರಾಜು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಗುಬ್ಬಿಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇವರು ಬಂದಿಲ್ಲ ಅವರು ಬಂದಿಲ್ಲ ಎನ್ನುವುದಕ್ಕಿಂತ ನಾವು ಬಂದಿದ್ದೇವೆ ಎಂದು ರೈತರು ಸಾರ್ವಜನಿಕರು ಮುಂದಾದಾಗ ಯಾವ 144 ನಿಷೇಧಾಜ್ಞೆ ಕೂಡ ನಮ್ಮ ಮುಂದೆ ನಿಲ್ಲಲ್ಲ ಎಂದು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮುಖಂಡರಾದ ಎಸ್ ಡಿ ದಿಲೀಪ್ ಕುಮಾರ್, ಬಿಎಸ್ ನಾಗರಾಜು, ಚಂದ್ರಶೇಖರ್ ಬಾಬು, ಬ್ಯಾಟರಂಗೇಗೌಡ, ತಾಲೂಕು ಅಧ್ಯಕ್ಷ ಬಲರಾಮಯ್ಯ, ಮಾಜಿ ಅಧ್ಯಕ್ಷ ಪಂಚಾಕ್ಷರಿ, ಭೈರಪ್ಪ, ವರ್ತಕರ ಸಂಘದ ಅಧ್ಯಕ್ಷ ದಯಣ್ಣ ಸೇರಿದಂತೆ ರೈತ ಸಂಘದ ಮುಖಂಡರು ಹಲವು ನಾಯಕರುಗಳು ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು. ಅಂತ ಹೇಳ್ಕೊಡ್ಬೇಕಾದಂಥದ್ದು ನಿಮಗೆ ಬೇಕಾಗಿಲ್ಲ. ಮೊದಲು ನೀವು ಯಾವ ರೀತಿ ಸಂವಿಧಾನಕ್ಕೆ ಬೆಲೆ ಕೊಟ್ಟು ಏನು ಕಾನೂನನ್ನು ಗೌರವಿಸಿ ನಡ್ಕೊಬೇಕು ಅಂತಕ್ಕಂಥದ್ದನ್ನ ಕಲ್ತ್ಕೊಬೇಕು. ಕೂಡಲೇ ನೀವು 144ಗೆ ಯಾವುದೇ ಕಾರಣ ಇಲ್ಲ, ನಿಮಗೆ ಗೌರವ ಇದ್ದರೆ 144ನ ವಾಪಸ್ ತಗೊಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ನಾಳಿನ ಹೋರಾಟ ನಡೀತದೆ. ಹೋರಾಟವನ್ನು ತಡೆಯಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲ ರೈತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಮನವಿ ಮಾಡ್ತಾರೆ. ಹೇಮಾವತಿ ಕೆನಾಲ್ ಎಕ್ಸ್ಪ್ರೆಸ್ ಕೆನಾಲ್ ವಿರುದ್ಧ ಹೋರಾಟ ಹಾಕೊಂಡಿದ್ದು ಯಾವುದೇ ಥರದ ಬದಲಾವಣೆ ಇಲ್ಲ. ಸರ್ಕಾರ ಗೊಂಡುಬೆದಿಗೆ 144 ಸೆಕ್ಷನ್ ಜಾರಿ ಮಾಡಿದರೆ ಅದರ ವಿರುದ್ಧ 144 ಸೆಕ್ಷನ್ ಜಾರಿ ಮಾಡಿ ರೈತರನ್ನು ಹತ್ತಿಕ್ಕ ಕೆಲಸ ಮಾಡಿದ್ದಾರೆ. ಇದಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಸರ್ಕಾರದವರಿಗೆ ಈ ಗೊಂಡುಬೆದರಿಕೆಗೆ ನಾವೇನು ಎದುರಲ್ಲ. ರೈತರಲ್ಲಿ ಹೆಚ್ಚಿನ ಹುಮ್ಮಸ್ಸು ಬಂದಿದೆ. ನಮ್ಮ ಮೂಲ ಉದ್ದೇಶ ಏನಿದೆ, ಸುಂಕಾಪುರದ ಬಳಿ ನಾವು ಪ್ರತಿಭಟನೆ ಮಾಡೋದು ಅಂತ. ನಾವು ಆ ಜಾಗಕ್ಕೆ ಹೋಗೇ ತೀರ್ತೀವಿ, ನಾವು ಕಾಮಗಾರಿ ನಿಲ್ಲಿಸೇ ತೀರ್ತೀವಿ. ಯಾರು ರೈತ ಬಾಂಧವರುಗಳಲ್ಲೂ ಮನವಿ, ಯಾರೂ ಹೆದರ್ದಾಗ ನಮ್ಮ ನೀರು ನಮ್ಮ ನೀರನ್ನ ನಾವು ಕೇಳಕ್ಕೆ ಹೋಗ್ತೀವಿ ಬಿಟ್ಟರೆ ನಾವು ಯಾವುದೇ ಮಾಗಡಿ ಆಗಲಿ ಕುಣಗಂಗಾಗಲಿ ರಾಮನಗರದ ನೀರು ಕೇಳಕ್ಕೆ ಹೋಗ್ತೀವಿ. ನಮ್ಮ ನೀರನ್ನು ನಾವು ಕೇಳಕ್ಕೆ ಹೋಗ್ತೀವಿ. ನಮ್ಮ ಮಕ್ಕಳನ್ನ ನಾವು ಉಳಿಸ್ಕೊಬೇಕು, ನಮ್ಮ ಸಂತತಿಗೆ ಒಳ್ಳೇದಾಗಬೇಕು. ನಮ್ಮ ತಾಲೂಕನ್ನ ಮರಣ ಶಾಸನವಾಗದ ತಪ್ಪಿಸೋಕ್ಕೋಸ್ಕರ ನಾವು ಹೋರಾಟ ಮಾಡ್ತೀವಿ. ಇದಕ್ಕೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು, ಹೋರಾಟನ ಯಶಸ್ವಿಗೊಳಿಸಬೇಕು ಅಂತ ತಮ್ಮೆಲ್ಲರ ಮೂಲಕ ಕರೆ ಕೊಡ್ತೀವಿ. ಸರಿಯಾಗಿ 10 ಗಂಟೆಗೆ ನಾವೆಲ್ಲ ರೈತ ನಾಯಕರು, ಈ ಜಿಲ್ಲೆಯ ಈ ತಾಲೂಕಿನ ರೈತ ನಾಯಕರು ಹಾಗೂ ಎಲ್ಲ ಪಕ್ಷದ ಸದಸ್ಯರು, ಸ್ನೇಹಿತರುಗಳು ಭಾಗವಹಿಸ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡ್ತೀನಿ. ನಿನ್ನೆಯಿಂದ ತಾವೆಲ್ಲ ನೋಡ್ತಿರ್ಬೋದು 144 ಸೆಕ್ಷನ್, ಅದಕ್ಕೆಲ್ಲ ನೀವೆಲ್ಲ ತಲೆ ಕೆಡಿಸ್ಕೊಂಬೇಡಿ. ಯಾಕೆಂದ್ರೆ ನಾವಿರ್ತೀವಿ ನಿಮ್ಮ ಮುಂದೆ, ತಲೆನೇ ಕೆಡಿಸ್ಕೊಂಬೇಡಿ. ಅದಕ್ಕೆಲ್ಲ ಗೋಲಿಬಾರ್ ಮಾಡಲಿ 144 ಸೆಕ್ಷನ್ ಆಗಲಿ ನಾವೆಲ್ಲ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಯಾಕೆಂದರೆ ಹೆಚ್ಚಿನದಾಗಿ ನಮ್ಮ ಗುಬ್ಬಿ ತಾಲೂಕಿಗೆ ಅನ್ಯಾಯ ಆಗ್ತಾ ಇರೋದು. ಈ ತಾಲೂಕಿನ ಶಾಸಕ ತಾಲೂಕು ಆಡಳಿತವನ್ನು ಕೈಗೊಂಬೆ ಮಾಡಿಕೊಂಡು ಇವ್ರ ಇನ್ಸ್ಟ್ರಕ್ಷನ್ ಪ್ರಕಾರ 144 ಸೆಕ್ಷನ್ ಹಾಕಿದ್ದಾರೆ ಅಂತ. ಏನು 140 ಸೆಕ್ಷನ್ ಹಾಕೋಂತ ಏನು ಆಗಿದ್ದಿಲ್ಲ. ಎಲ್ಲಾದರೂ ಏನಾದರೂ ದರೋಡೆ ಆಗಿತ್ತ, ಇಲ್ಲ ಬೆಂಕಿ ಹಚ್ಚಿದ್ರ, ಏನಾಗಿತ್ತಪ್ಪ ಇದರಲ್ಲಿ? ಇದೆಲ್ಲ ಅಕ್ರಮವಾಗಿ, ಅದರಲ್ಲೂ ಅಕ್ರಮವಾಗಿ ಅಂತ ಪದ ಬಳಕೆ ಮಾಡಿದ್ದಾರೆ. ನಮ್ಮ ತಾಲೂಕಿನ ರೈತರು ಅಂತ ಏನು ಹೇಡಿಗಳಲ್ಲ. ನೀವು ಅಂದ್ಕೊಂಡಿರ್ಬೋದು, ಏನಪ್ಪ ಏನೂ ಕೆಲಸ ಮಾಡೋದಿಲ್ಲ ಇದ್ರು 25 ವರ್ಷದಿಂದ ಸ್ವಾಭಿಮಾನ ಬಿಟ್ಬಿಟ್ಟು ಓಟ್ ಹಾಕ್ತಿರ್ತಾ ಇದ್ದಾರೆ ಅನ್ನೋ ರೀತಿ ನೀವು ತಿಳ್ಕೊಂಬೇಡಿ. ಯಾಕೆಂದ್ರೆ ಈಗೆಲ್ಲ ಜನ ಪ್ರಬುದ್ಧರಾಗಿದ್ದಾರೆ. ನಮ್ಮ ಬುಡಕ್ಕೆ ಕೊಡ್ಲಿ ಏಟು ಬೀಳುವಾಗ ಯಾರು ಸುಮ್ಮನೆ ಇರೋದಿಲ್ಲ ರೈತರು. ಯಾಕೆಂದ್ರೆ ಹೇಮಾವತಿ ಈ ತಾಲೂಕಿನ ಜೀವನಾಡಿ. ಅದರಿಂದ ನೀವು 144 ಸೆಕ್ಷನ್ ಅಲ್ಲ, ನೀವು ಗೋಲಿಬಾರ್ ಮಾಡಲಿಕ್ಕೂ ನಾವು ರೆಡಿ ಇದ್ದೀವಿ ಅಂದ್ರೂ ಜನ ಬಗ್ಗೋದಿಲ್ಲ. ಯಾಕೆಂತಂದ್ರೆ ಹೊಟ್ಟೆ ಹಸ್ತಿದೆ. ಈಗೇನೋ ಮಳೆ ಬರ್ತಿರ್ಬೋದು, ಮುಂದಿನ ದಿನಗಳಲ್ಲಿ ಅಡಿಕೆ ತೆಂಗು ಎಲ್ಲ ಬಿದೋಗ್ತವೆ. ದಯಮಾಡಿ ನಾನು ಏನು ಹೇಳೋದು ಅಂದ್ರೆ ನಮ್ಮ ರೈತರಿಗೆ, ರೈತ ಮುಖಂಡರುಗಳಿಗೆ ಕೈ ಜೋಡಿಸಿ ಮನವಿ ಮಾಡ್ತೀನಿ. ನಾಳೆ ಸರಿಯಾಗಿ 10 ಗಂಟೆಗೆ ತಾವೆಲ್ಲ ಬನ್ನಿ. Are you ready to unlock your potential? Admissions are now open at CIT PU College. Join our vibrant community of scholars and creatives. Our programs will equip you with the skills and knowledge to succeed. State-of-the-art facilities, expert faculty, and a supportive environment awaits you. We offering first and second PU courses for science PCMB, PCMCS, and for commerce EBACS, and coaching for NEET, KCET, CA, CPT, and Tally. Apply today and discover your potential. CIT PU College, CIT Engineering Campus, NH 206, Gubbi, Tumkur.
6361 899910 8867 354168.